ಇಲ್ಲಿನ ಯಾರೋ ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ MLA ಹೊಸದಾಗಿ ಗೆಲ್ಲಿಸಿದ್ದಾರೆ. ದಿನ ಬೆಳಗ್ಗೆ ಎದ್ದರೆ 8,000 ಕೋಟಿ ಹಗರಣ 9,000 ಕೋಟಿ ಹಗರಣ ಅಂತ ಹೇಳಿದ್ದು. ಇವತ್ತೆಲ್ಲ ಉಸಿರೇ ಎಲ್ಲ ಬಾಯೂ ಇಲ್ಲ. ಅದು ಯಾವ 8,000 ಕೋಟಿ ನಿಮ್ಮ ಈಡಿನೇ ತನಿಖೆ ಮಾಡ್ತಾ ಇದೆಯಲ್ಲಪ್ಪ. ಅದನ್ನ ದಯಮಾಡಿ ಏನಿದೆ ಅಂತ ಹೊರಗಡೆ ಬಿಡಿಸುವಂಥ ಕೆಲಸವನ್ನು ಮಾಡಿ. ಯಾರ್ಯಾರು ಏನಾಗಿದೆ ಅನ್ನೋ ಎಲ್ಲ ನಿಮ್ಮ ಪೀರಿಯಡಲ್ಲಿ ನಿಮ್ಮ BJP ಸರ್ಕಾರ ಇದ್ದಾಗಲೇ ಆಗಿರುವಂಥ ಅನಾಚಾರಗಳು. ಈಗೇನು EDಯವರು ಕೆಲವು ಸೈಟ್ಗಳನ್ನ ಮುಟ್ಕೊಂಡು ಹಾಕ್ಕೊಂಡಿದ್ದಾರೆ. ಆ 2020ರಿಂದ 2023ವರೆಗೂ ಆದಂಥ ಅನಾಚಾರಗಳು. ಅವಾಗ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇದ್ದಿದ್ದು. ಈ ಭಾಗದ ಮಹಾರಾಜರ ಮುಖ ನೋಡಿಕೊಂಡು ಆ ಯಾವ ಯದುವೀರನ್ನವ್ರಿಗೆ ಓಟ್ ಹಾಕಿ MP ಮಾಡಿದ್ದಾರೆ. ಅವರು ದಿನ ಬೆಳಗ್ಗೆ ಎದ್ರೆ ಬರೀ ಸುಳ್ಳು ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಬೈಯೋದು, ಕಾಂಗ್ರೆಸ್ನ ಬೈಯುವಂಥದ್ದು ಬಿಟ್ಟರೆ ₹5 ಕೇಂದ್ರ ಸರ್ಕಾರದ ತರಲ್ಲ. 2 ವರ್ಷ ಆಯ್ತು ಅವ್ರು ಗೆದ್ದರು. ಇಲ್ಲಿಂದ ಕುಶಾಲನಗರಕ್ಕೆ ರೈಲ್ವೆ 15 ವರ್ಷದ ನಿರಂತರವಾಗಿ 3 ಚುನಾವಣೆನ ಈ ಥರ ಸುಳ್ಳು ಹೇಳ್ಕೊಂಡು ಗೆದ್ದರು. ಮೈಸೂರು ಟು ಕುಶಾಲನಗರ ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಯಿತು. ರೈಲ್ವೆ ಲೈನ್ ಕೊಡ್ತೀವಿ. ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಗಿತ್ತು 2020ರಲ್ಲಿ. 2024ರಲ್ಲಿ ಟೆಂಡರು ಫೈನಲೈಸ್ ಆಯಿತು. ಈಗ ನಿನ್ನೆ ದಿವಸ ಅವರು 22ನೇ ತಾರೀಕು DRM ಅಂತ ಏನಿದ್ದಾರೆ ಇಲ್ಲಿ ಡಿವಿಷನಲ್ ರೈಲ್ವೆ ಮ್ಯಾನೇಜರು, ಅವರು ಮೇಡ್ ಇಟ್ ವೆರಿ ಕ್ಲಿಯರ್, ಭಾಳ ಸ್ಪಷ್ಟವಾಗಿ ಅವರೊಂದು ಆದೇಶ ಮಾಡಿದ್ದಾರೆ. ಇದು ವ್ಯಯಬಲ್ ಅಲ್ಲ. 3,100 ಕೋಟಿ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇಲ್ಲಿಂದ 87 ಕಿಲೋಮೀಟರ್ ಲೆಂತ್ ರೈಲ್ವೆ ಟ್ರ್ಯಾಕ್ಗೆ 3,200 ಕೋಟಿನ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ರಿಟರ್ನ್ಸು ನಮಗೆ 5 ಪೈಸೆನೂ ಬರಲ್ಲ. ಇದರಿಂದ ಪ್ರಯೋಜನ ಆಗಲ್ಲ. ಪ್ಯಾಸೆಂಜರ್ಸ್ಗಳು ಜಾಸ್ತಿ ಇರಲ್ಲ. ಇಲ್ಲಿ ಜನಗಳು ಬಸ್ಸಲ್ಲಿ ಅದರಲ್ಲೇ ಓಡಾಡುವಂಥದ್ದಕ್ಕೆ ಸೂಕ್ತವಾಗಿದೆ. ಆದ್ದರಿಂದ ಇದು ಬೇಡ. ಇಲ್ಲಿ ನೋಡಿದ್ರೆ ಇವರು MP ಅವರು ಹೇಳಿಕೆ ಕೊಡೋದು ಕರ್ನಾಟಕ ರಾಜ್ಯ ಸರ್ಕಾರ ಸಹಕರಿಸಲಿಲ್ವಂತೆ. ಯಾವ ರೀತಿ ಸರ್ಕಾರ ಸಹಕರಿಸಲಿಲ್ಲ ಅನ್ನುವಂಥದ್ದು ಹೇಳ್ರಿ. 1,239 ಕೋಟಿ 239 ಎಕರೆ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಕೊಡುವಂಥದ್ದು ನಾವು ಸಿದ್ಧರಾಗಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಸಹಕರಿಸ್ತಾ ಇಲ್ಲ. ಇನ್ಯಾವ ರೀತಿ ಸಹಕರಿಸಬೇಕು? ಆ V ಸೋಮಣ್ಣ ಅಂತ ರೈಲ್ವೆ ಮಿನಿಸ್ಟರ್ ಇದ್ದಾರೆ. ಅವರು ಬಂದು ನಾಳೆನೇ ಉದ್ಘಾಟನೆ ಶುರುವಾಗೋಯ್ತು. 2026ರಲ್ಲಿ ನಾವು ರೈಲನ್ನ ಬಿಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಎಲ್ಲೂ ನಡೀಲೇ ಇಲ್ಲ. ಅದ್ಯಾವುದೋ ಯೂನಿಟಿ ಮಾಲ್ ಅಂತ ಕೇಂದ್ರ ಸರ್ಕಾರದ ಯೋಜನೆ, ಸ್ಕಿಲ್ ಡೆವಲಪ್ಮೆಂಟ್ಗಳಿಗೆ ತಂದಂಥ ಒಂದು ಯೋಜನೆ 40% ನಾವು ಕೊಟ್ಟಿದ್ದೀವಿ. 6.5 ಎಕರೆ ಜಾಗ ಎಕ್ಸಿಬಿಷನ್ ಗ್ರೌಂಡಲ್ಲಿ. ಆ ಜಾಗಕ್ಕೂ ಸ್ಟೇ ತಗೊಂಬಂದವರು ಇವರು ರಾಜರು. ಅದು ನಮ್ಮದು ಅಂತ ಅಲ್ಲೂ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೂ ಎಳ್ಳು ನೀರು ಬಿಟ್ಬಿಟ್ರು. ಅದೇ ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂಥದ್ದಕ್ಕೆ ಆ ಕೇಂದ್ರ ಸರ್ಕಾರದಿಂದ 46 ಕೋಟಿ ಕೊಟ್ಟಿದ್ದರು. ನಾವು ಒಂದು ಅಷ್ಟು ಹಣವನ್ನು ಕೊಟ್ಟಿದ್ದು. ಅದನ್ನು ಆ ಪ್ರಾಜೆಕ್ಟ್ಗೂ ಈಗ ಗಂಡಾಂತರ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. 5 ಪೈಸದ್ದು ಯೋಜನೆಗಳನ್ನು ರಾಜ್ಯ ಸರ್ಕಾರಕ್ಕೆ ತರದೇ ಇರುವಂಥ ಕೆಲಸ BJP ಮುಖಂಡರುಗಳು, BJP MPಗಳು ಅದು ಮಾಡಿಕೊಂಡು, ಈ ಹಿಂದಿನ MP ಒಬ್ಬ 10 ವರ್ಷ ಇದ್ದಾಗ ಬರೀ ದಿನ ಬೆಳಗ್ಗೆ ಸುಳ್ಳು ಹೇಳ್ಕೊಂಡು ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಮುಳುಗಿದ್ರು. ಇವರು ಸುಳ್ಳು ಹೇಳ್ಕೊಂಡು ಈ ರೀತಿ ಸುತ್ತಾವ್ರೆ. ಅದು ಬಿಟ್ಟರೆ ಯಾವ ಅಭಿವೃದ್ಧಿಗೂ BJPಯವರು JDSನವರು ಸಹಕರಿಸ್ತಿಲ್ಲ. ಇಂಥ ಸುಳ್ಳು ಸುದ್ದಿಗಳನ್ನು ಹರಡಿ ಜನಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಜನಸಾಮಾನ್ಯರಿಗೆ 7 ಕೋಟಿ ಕನ್ನಡಿಗರಿಗೆ ಆಭಾರಿಯಾಗಿರ್ತೀವಿ, ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಸಿದ್ದರಾಮಯ್ಯನವರು ಏನು ಅಂತ ಮಾನ್ಯ ನ್ಯಾಯಾಲಯವೇ ಹೇಳಿದೆ. ಇನ್ಮೇಲಾದರೂ ಈ ಸ್ನೇಹಮಯಿ ಕೃಷ್ಣ ಅಂತ ಒಬ್ಬ ಸೈಡ್ ಆಕ್ಟರ್ ಮೂಲಕ ಏನು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು BJPಯು JDSನವರು ನಿರಂತರವಾಗಿ ಮಾಡ್ತಾಯಿದ್ರು. ಅದನ್ನು ನಿಲ್ಲಿಸಬೇಕು ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ.